ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ಇವತ್ತು ಏನು ನನ್ನ ಸ್ನೇಹಿತರು ನನ್ನ ಒಡನಾಡಿಗಳಾದಂಥ ಕುಮಾರ್ ಬಂಗಾರಪ್ಪನವರು ಈ ಚಲನಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂಥದ್ದು ಭಾಳ ದಿನಗಳ ನಂತರ ಅವರನ್ನು ನೋಡ್ತಾ ಇದ್ದೀವಿ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಟೀಸರನ್ನು ಇವತ್ತು ಬಿಡುಗಡೆ ಮಾಡೋದಕ್ಕೆ ನನಗೆ ಸಂತೋಷ ಆಗ್ತದೆ. ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ನೂತನವಾಗಿ ಆಯ್ಕೆಗೊಂಡಿರುವಂತಹ ಶ್ರೀ ಕುಮಾರ್ ಬಂಗಾರಪ್ಪ ಸರ್ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಯಾರು ಮೇಕಪ್ ಮಾಡಲ್ಲ ಇದ್ದಿದ್ದು. ಅಯ್ಯ ನನ್ನ ಮಗನೂ ತೊಳೆಯಲ್ಲ ಹೋಗ್ಬಿಟ್ಟಿನ ರಾತ್ರಿಗೆ ಚೆನ್ನಾಗಿದ್ದೀರಾ ಸರ್? ಎಲ್ಲ ಬಿಸಿಲಲ್ಲಿ ಓಕೆ ಸ್ವಲ್ಪ ಡೌನ್ ಫೇಸ್ ಕಾಣಿಸ್ತಾ ಪದ್ಮಾವರ ಪೂಜೆ ಹೇಳ್ತೀನಿ. ಆಮೇಲೆ ಯಾರು ಮಾತಾಡ್ಕೊಟ್ರೆ ಬಹಳ ಜನ ಅವರೇ ನಿರ್ಮಾಪಕರು ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಕೂಡ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಬಾಮಾ ಹರೀಶ್ ಸರ್ ಅವರು ಈಗ ಒಂದು ಪ್ರಾಸ್ತಾವಿಕ ನುಡಿಗಳನ್ನ ಸಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ತಮ್ಮ ಕೈಲೇ ಒಂದು ಅಭಿನಂದನೆ ಸಲ್ಲಿಸಬೇಕಂದೇಳಿ ಬಾಲ್ಯದಿಂದ ನಾವು ಆಗ್ತಾ ಇದ್ದೀವಿ. ಈ ಒಂದು ಸಂದರ್ಭ ಕೂಡಿ ಬಂತು. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದು ಬಹಳ ಖುಷಿ ಆಯಿತು. ಹಾಗೆ ನಮ್ಮ ಚಿತ್ರತಂಡದ ಮೇಲೆ ತಮ್ಮ ಆಶೀರ್ವಾದ ಸಹಕಾರ ಇರಲಿ ಅಂತೇಳಿ ಹೇಳ್ತೀನಿ ಸರ್. ನಮಸ್ಕಾರ. ಧನ್ಯವಾದಗಳು ಬಾಮಾ ಹರೀಶ್. ಬಹುಶಃ ಇದು ಮೊದಲನೇ ನನ್ನ ಜೀವನದಲ್ಲಿ ಟೀಸರ್ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ನಮ್ಮ ಪದ್ಮ ಅವರು ನಮ್ಮ ಮೇಲೆ ಅಭಿಮಾನ ಇಟ್ಟು ನಮ್ಮ ಮುಖಂಡರು ಕೂಡ ಹೌದು. ನನ್ನ ಕ್ಷೇತ್ರ ತಾಲೂಕ್ ಪಂಚಾಯತಿ ಸದಸ್ಯರು ಕೂಡ ಆಗಿದ್ದರು. ಇನ್ನು ನಮ್ಮ ಕುಮಾರ್ ಬಂಗಾರಪ್ಪ ಅವರು ನಮ್ಮ ಮುಖಂಡರು, ನನ್ನ ಆತ್ಮೀಯರು, ಮತ್ತು ಬಾಮಾ ಹರೀಶ್ ಅವರು, ಆರಾಧ್ಯ ಎಲ್ಲ ನನ್ನ ಸ್ನೇಹಿತರುಗಳೇ, ಕೃಷ್ಣಣ್ಣವರೆಲ್ಲ ಕೂಡ. ನಾನು ಪ್ರಾರಂಭದಲ್ಲಿ ನೋಡಿದಾಗ ಹಾಡು ತುಂಬ ಚೆನ್ನಾಗಿತ್ತು. ಯಾಕಂದರೆ ಫಸ್ಟು ಇಂಪ್ರೆಷನ್ ಭಾಳ ತುಂಬ ಚೆನ್ನಾಗಿದೆ. ಮತ್ತು ಈ ಕರ್ನಾಟಕ ಪಡಿತರ ವಿತರಣೆ ಬಹುಶಃ ವಿಶ್ವದಲ್ಲೇ ನಮ್ಮ ದೇಶದಲ್ಲಿ ನಡೀತಕ್ಕಂಥದ್ದು ಬೇರೆ ಎಲ್ಲೂ ಕೂಡ ಇಲ್ಲ. ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ಅದನ್ನು ಎಳೆ ಎಳೆಯಾಗಿ ಬಹುಶಃ ಪಡಿತರ ಅಂಗಡಿ ಮತ್ತು ಅದರಲ್ಲಿ ವಿತರಣೆ, ಗ್ರಾಹಕರು, ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳು, ಒಳ್ಳೆಯದು ಎಲ್ಲವನ್ನು ಕೂಡ ಬಹುಶಃ ತೋರಿಸಿರ್ಬೋದು ಅಂತ ನಾನು. ಯಾಕಂದರೆ ನಾವು ಒಬ್ಬ ರಾಜಕಾರಣಿಯಾಗಿ ಪ್ರತಿನಿತ್ಯ ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಇದೊಂದು ಹೊಸ ಇದು ಬೇರೆ ಬೇರೆ ಸಾಕಷ್ಟು ಚಲನಚಿತ್ರಗಳನ್ನ ನೋಡಿದ್ದೀವಿ ನಾವು. ಆದರೆ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಇವತ್ತೇನು ಅನ್ನಭಾಗ್ಯ ಇವೆಲ್ಲ ಕೂಡ ಭಾಳ ದೊಡ್ಡ ಪ್ರಚಾರ ಪಡೆದಿರ್ತಕ್ಕಂಥ ಈ ಒಂದು ಚಲನಚಿತ್ರವಾಗಿ ಭಾಳ ದಿನಗಳ ಮೇಲೆ ಕುಮಾರ್ ಬಂಗಾರಪ್ಪ ಅವ್ರದ್ದು ಒಂದು ಚಲನಚಿತ್ರ ಬರ್ತಾ ಇದೆ. ಸೊ ಖಂಡಿತವಾಗಿ ನಾನೇ ಟೀಸರ್ ಬಿಡುಗಡೆ ಮಾಡಿರೋದ್ರಿಂದ ಬಿಡುಗಡೆ ಫಿಲಮ್ ಯಾವತ್ತಾಗ್ತದೆ ಅಂತ ನೋಡಿ ಅವತ್ತು ಮೊದಲನೇ ದಿನನೇ ಫಿಲಮ್ ನೋಡ್ತೀನಿ. ನಾನು ಯಾವತ್ತು ಫಸ್ಟ್ ಡೇ ಫಿಲಮ್ ನೋಡಲ್ಲ ನಾನು. ಆದರೂ ಅದಕ್ಕೊಂದು ಪ್ರೋತ್ಸಾಹ ಕೊಡಬೇಕು. ನಮ್ಮ ಕ್ಷೇತ್ರದ ಪ್ರೊಡ್ಯೂಸರ್ ಬೇರೆ, ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ದುಡ್ಡು ಇಟ್ಟವ್ರೆ ಅಂತ ಹೇಳಿ. ಈಗ ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಸ್ವಲ್ಪ ನಿಮ್ಮ ಕಡೆ ಗಮನ ಹರಿಸ್ತೀನಿ ನಾನು. ಯಾಕಂದರೆ ಫಿಲಮ್ ಮಾಡಬೇಕಾದ್ರೆ ದುಡ್ಡು ಇಲ್ಲದೇ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಮಿನಿಮಮ್ ಒಂದಷ್ಟು ಕೋಟಿಗಳು ಖರ್ಚು ಆಗೇ ಆಗ್ತದೆ. ಆದರೆ ಒಂದು ಒಳ್ಳೆ ಫಸ್ಟ್ ಟೈಮ್ ಇರಬೇಕಲ್ಲೇ ನಮ್ಮ. ನೀನು ಬೇರೆ ಕಡೆ ದುಡ್ಡು ಹಾಕಿದೀಯಾ? ಹಾಂ, ಗೊತ್ತಾಗಿಲ್ಲ ನನಗೆ. ಮೊದಲೇನೆ ಅಲ್ಲ, ನಿಮ್ಮ ರಿಲೇಷನ್ ಅಂತ ಗೊತ್ತಿಲ್ಲ, ಮೊನ್ನೆನೇ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಸೊ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಿರಿ. ಬಹುಶಃ ಯಶಸ್ವಿ ಆಗ್ತದೆ. ಯಾಕಂದ್ರೆ ನನ್ನ ಕೈ ಸ್ವಲ್ಪ ಚೆನ್ನಾಗೈತೆ. ನಾನು ಯಾವುದೇ ಅಂಗಡಿಗೆಲ್ಲ ಕರೀತಾರೆ ಟೇಪ್ ಕಟ್ ಮಾಡೋಕ್ಕೆ, ಹೇಳಿದ್ರೆ ಹಣ ವ್ಯಾಪಾರ ಚೆನ್ನಾಗಾಗ್ತದೆ ಅಂತೇಳಿ. ಬಹುಶಃ ಇದು ಚೆನ್ನಾಗಿ ಫಿಲಮ್ ಆಗಲಿ. ಯಾಕಂದರೆ ಇವತ್ತು ಕನ್ನಡದ ಚಲನಚಿತ್ರಗಳು ಭಾಳಷ್ಟು ಅಪರೂಪ ಆಗೋಗವೆ. ವರ್ಷಗಟ್ಟಲೆ ಆದರೂ ಒಂದು ಫಿಲಮ್ ಬರ್ತಾನೆ ಇಲ್ಲ. ಕಾಯ್ತಾ ಇದ್ದೀವಿ ನಾವೆಲ್ಲ. ಬರೋದ್ರಲ್ಲಿ ಸಕ್ಸಸ್ ಆಗೋದು ಕೂಡ ಭಾಳ ಕಡಿಮೆ. ಬೇರೆ ಭಾಷೆಯ ಚಿತ್ರಗಳು ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರಬೇಕಾದಾಗ ಈ ಥರದ ಚಿತ್ರಗಳು ಕೂಡ ಒಂದೊಂದ್ಸರಿ ಸಕ್ಸಸ್ ಆಗೋಗ್ತವೆ, ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಯಶಸ್ವಿ ಆಗಲಿ ಅಂತೇಳಿ
ನನ್ನನ್ನು ಕರೆದು ಇವತ್ತು ಈ ಟೀಸರ್ ಏನು ರಿಲೀಸ್ ಮಾಡಿಸ್ರಿ, ತಮ್ಮೆಲ್ಲರಿಗೂ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸಿ, ನಾನು ಕೂಡ ಒಂದೇ ಒಂದು ಫಿಲಮಲ್ಲಿ ಭಾಳ ಕಷ್ಟಪಟ್ಟು ನಾನು ಮಾಡಿಸ್ ನಾನು ಹೇಳಿದೆ, ನಾನು ಫೋಟೋಜಿನಿಕ್ಕು ಅಲ್ಲ, ನಾನು ಮಾಡೋಕ್ಕೂ ಬರೋದಿಲ್ಲ, ಪೊಲಿಟಿಕಲ್ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲಣ್ಣ ಮಾಡಲೇಬೇಕು ಅಂದರು. ಸರಿ, ನಮ್ಮ ಹುಡುಗನೆಲ್ಲ ಕರ್ಕೊಂಡೋಗೋ ಥಿಯೇಟ್ರ್ ಹೆಂಗೋ ಒಂದಿನ ಬುಕ್ ಮಾಡಿ ಫುಲ್ ಕುಂಡಿಸ್ದೆ. ಅದು 2 ದಿನ ಕ್ಲೋಸ್ ಆಗೋಯ್ತು. ಅದು ಯಾವುದೋ ಅಂತ ಹೇಳೋದು ಬೇಡ, ಪಾಪ ಅವನು ಬೇಜಾರು ಮಾಡ್ಕೊತಾನೆ. ಯಾಕಂದ್ರೆ ನನ್ನ ಆಕ್ಟು ನಾನೇ ನೋಡಿ ನನಗೆ ಬೇಜಾರಾಯಿತು. ಯಾಕಂದ್ರೆ ಭಯ ಆಗ್ತದೆ ಅಣ್ಣ, ಕ್ಯಾಮ್ರಾ ಮುಂದೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ, ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ, ಸಹಜವಾಗಿ ಮಾಡೋಕ್ಕೆ ಬರೋದೇ ಇಲ್ಲ ನಮಗೆಲ್ಲ ಕೂಡ. ಸೊ ನೀನು ಯಶಸ್ವಿ ಆಗಿದೆಯಾ, ಚೆನ್ನಾಗಾಗಲಿ. ಪೊಲಿಟಿಕಲಿ, ಚಲನಚಿತ್ರದಲ್ಲಿ ನಿಮ್ಮ ಕುಟುಂಬ ಇನ್ನೂ ಚೆನ್ನಾಗಾಗಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ಇದರದ್ದು ಫಸ್ಟಿಗೆ ನೀವೇ ತಗೊಂಡ್ಬಿಡಿ ಸರ್. ನೀವೇ ದಕ್ಕಂತ ಹೇಳಿದಾಗ ನೀವು ಫಸ್ಟಿಗೆ ನೀವೇ ತಗೊಂಡ್ಬಿಡಿ. ಯಾವುದನ್ನ ಅವಾಗ ತಗೊಂಡ್ಬಿಟ್ರೆ ಅವ್ರಿಗೆ ಥಿಯೇಟ್ರ್ ಬುಕ್ ಮಾಡ್ತೀನಿ. ಈಗ ಯಾವುದೋ ಒಳ್ಳೆ ಫಿಲಮ್ ಅಂದ್ರೆ ಯಲಹಂಕದಲ್ಲಿ ಥಿಯೇಟರ್ ಪೂರ ಬುಕ್ ಮಾಡಿ ಎಲ್ಲರೂ ಕರ್ಕೊಂಡು ಹೋಗ್ತೀನಿ. ಅದ್ರಲ್ಲೂ ಮಾಜಿ ತಾಲೂಕ್ ಪಂಚಾಯತಿ ನಿಮ್ಮ ಕ್ಷೇತ್ರದ ಸದಸ್ಯರು ಸರ್ ಫುಲ್ ರಿಚ್ಚು ಸರ್. ಹಾಗಾದ್ರೆ ನೋಡಿ, ಪಂಚಾಯತಿ ಸದಸ್ಯರೇ ಈ ತರ ಫಸ್ಟ್ ಫಿಲಮ್ ಅಲ್ಲಿ ಒಂದು ಥಿಯೇಟರ್ ಯಾವ್ದು ಹೇಳ್ತೀವಿ ಅದು ನಾನೇ ಬುಕ್ ಮಾಡ್ತೀನಿ, ನಮ್ಮ ಹುಡುಗ ಕರ್ಕೊಂಡು ಬರ್ತೀನಿ. ವೆರಿ ಗುಡ್, ಥ್ಯಾಂಕ್ ಯು ಸರ್. ಇದೇ ತರ ಸಪೋರ್ಟ್ ಇದೇ ತರ ಸದಾಕಾಲ ಇರ್ಲಿ ಅಂತ ನಾವು ಆಶಿಸ್ತಾ ಇದೀವಿ. ಇನ್ನು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ BMTC ಎಲ್ಲ ಗಣ್ಯರೇ ಹಾಗೂ ಪತ್ರಕರ್ತನ ಸ್ನೇಹಿತರೆ, ಆತ್ಮೀಯರೇ, ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋದೇ ಒಂದು ವಿಶೇಷವಾದ ಹೆಸರು. ಈಗ ಸಿನಿಮಾಗಳು ಬರ್ತವೆ ವಾರಕ್ಕೆ 3-4, ಆ ಹೆಸರುಗಳಿಗೆ ಜ್ಞಾಪಕ ಇರಲ್ಲ. ಇದು ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ನೀವು ಹೆಸರಿಟ್ಟಾಗ ನಾನು ನಿಮ್ಮ ಮುಹೂರ್ತಕ್ಕೂ ಬಂದಿದ್ದೆ. ಏನಂದರೆ ಈ ಸಮಾಜದಲ್ಲಿ ಇವತ್ತಿನ ದಿನ ವಿಶ್ವನಾಥ್ ಅವರು ಹೇಳಿದಾಗೆ ಪ್ರಪಂಚದಲ್ಲೇ ಯಾವ್ದಾದ್ರು ಪಡಿತರ ವ್ಯವಸ್ಥೆಯಲ್ಲಿ ಸಿಸ್ಟಮ್ ಇದ್ರದು ನಮ್ಮಲ್ಲಿ. ಅದು ಈ ಅನ್ನಭಾಗ್ಯ ಅಂತ ಕೊಟ್ಟಾದ್ಮೇಲಂತೂ ಅದಕ್ಕೆ ಮಧ್ಯದಲ್ಲಿ ಪಡಿತರ ಅಂಗಡಿಗಳಿಗೆ ಯಾರು ಹೋಗ್ತಾ ಇರಲ್ಲ. ಈ ಅನ್ನಭಾಗ್ಯ ಅಂತ ಕೊಟ್ಟಾದ್ಮೇಲಂತೂ ಜನ ಕ್ಯೂ ನಿಂತಿರ್ತಾರೆ. ಅದೇ ರೀತಿ ಈ ಅನ್ನಭಾಗ್ಯನ ಎಲ್ಲ ರಾಜ್ಯಗಳಲ್ಲೂ ವಿಸ್ತಾರ ಮಾಡಿರೋದ್ರಿಂದ ಇವತ್ತು ಪಡಿತರ ವ್ಯವಸ್ಥೆ ನಮ್ಮಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಾಧ್ಯನೇ ಇಲ್ಲ ಅಂತ ಕಾಣ್ತದೆ. ಅದೇ ರೀತಿ ಈ ಚಿತ್ರನ ನಿರ್ಮಿಸಿರೋರಿಗೆ ಎಲ್ಲ ಸ್ನೇಹಿತರು ಮತ್ತು ಭಾಮ ಗಿರೀಶು ಎಲ್ಲರೂ ಯಾವತ್ತೂ ಯಾವ್ದಾದ್ರು ಒಂದು ಚಿತ್ರತಂಡ ಒಂದು ಸಿನಿಮಾ ಮಾಡಬೇಕು ಅಂತ ಹೋದಾಗ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಿಂತು A to Z ಸಹಾಯ ಮಾಡ್ತಕ್ಕಂಥ ಒಂದು ಪ್ರತಿಭೆಗಳವರು. ಅವರು ನಿಮ್ಮಿಂದ ಇದ್ದಾರೆ. ಈ ಚಿತ್ರ ಯಶಸ್ಸಾಗಲಿ, ಮತ್ತು ಇದಕ್ಕೆ ನಮ್ಮಿಂದ ಏನಾದ್ರು ಸಹಕಾರ ಇದ್ದರೂ ಕೂಡ ನಾವು ಮಾಡ್ತೀವಿ. ನಮ್ಮ ಚಿತ್ರತಂಡ ಒಂದೊಂದ್ಸರಿ ಬಂದಾಗ ನಮ್ಮಲ್ಲಿ ಒಂದು 50-60 ಡಿಪೋ ಇದೆ. ಒಂದ್ಸರಿ ಒಂದು ರೌಂಡ್ ಹೋಗಿ ಬನ್ನಿ. ಯಾಕಂದರೆ ಪ್ರಚಾರ ಮುಖ್ಯ. ಯಾವುದೇ ಒಂದು ಕಾರ್ಯ ಮಾಡಿದ್ರೆ ನಾವೇನೇ ಒಳ್ಳೆ ಕೆಲಸ ಮಾಡಲಿ, ಅದಕ್ಕೆ ಒಂದು ಪ್ರಚಾರ ಇರಲಿಲ್ಲ ಅಂದರೆ ಅದು ಗೊತ್ತಾಗೋದಿಲ್ಲ ಜನಕ್ಕೆ. ನಮ್ಮ ಸಹಕಾರ ಕೂಡ ಇರ್ತದೆ. ಮತ್ತು ವಿಶ್ವನಾಥ್ ಅವರು ಕೈ ಅದೃಷ್ಟ ಅಂತಾರೆ. ಅವರು ಅದೃಷ್ಟವಂತರಾಗಿರೋದಕ್ಕೆ 5 ಸರಿ ಗೆದ್ದಿರೋದು ಅಲ್ವಾ? ಆಮೇಲೆ ಯಾರು ಎದುರಳೇನೇ ಇಲ್ಲ, ಆ ರೀತಿ ಚೆನ್ನಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಅವರು ಜನೋಪಯೋಗಿ ಕೆಲಸಗಳನ್ನ ಮಾಡಿಕೊಂಡು ನಮ್ಮ ಊರು ಕೂಡ ಅವರಿಗೆ ಸೇರುತ್ತೆ ವೋಟಿಂಗಿಗೆ, ಕಿತ್ನಲ್ಲಿ ಗ್ರಾಮ. ಹಾಗಾಗಿ ನನಗೆ ಭಾಳ ಆತ್ಮೀಯರವರು. ಅದರಿಂದ ಎಲ್ಲ ಯಶಸ್ಸಾಗಲಿ ಅಂತೇಳಿ ಕುಮಾರ್ ಬಂಗಾರಪ್ಪ ಅವರು, ನಾವು ಎಲ್ಲ ಒಟ್ಟಿಗೆ ಯೂತ್ ಕಾಂಗ್ರೆಸ್ನಿಂದ ಬಂದವರು. ಇವರು ಕೂಡ ಸುಮಾರು ಸಿನಿಮಾಗಳನ್ನು ಮಾಡಿ ಇವರ ಒಂದು ಅಶ್ವಮೇಧ ಹಾಡು ಇವತ್ತು ಎಲ್ಲೋದ್ರೂ ಕಿವಿಗೆ ಗುನುಗಿಸ್ತಾ ಇರ್ತದೆ. ಅಂಥ ಪ್ರತಿಭೆ ಇವ್ರಿಗೂ ಈ ಚಿತ್ರತಂಡಕ್ಕೂ ಯಶಸ್ಸಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವ್ರ ಜೊತೆಗೆ ಸೇರ್ಕೊಳ್ಳೋಣ ಒಂದು ಸ್ವಲ್ಪ ಧೈರ್ಯ ಬಂತು. ಈ ಸುಂದರ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ವಿಶ್ವನಾಥಣ್ಣವರೇ, ಈ ಚಲನಚಿತ್ರದಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದಲ್ಲಿ ಹೀರೋ ಪಾತ್ರ ಮಾಡಿದಂಥ ನಮ್ಮ ನಾಯಕರಾದಂಥ ಕುಮಾರ್ ಬಂಗಾರಪ್ಪನವರೇ, ಮತ್ತು BMT ಅಧ್ಯಕ್ಷರಾದಂಥ ಆರಾಧ್ಯ ಸಾಹೇಬ್ರವರೇ, ಮತ್ತು ಇದಕ್ಕೆಲ್ಲ ಕೇಂದ್ರ ಬಿಂದುವಾಗಿ ನಮ್ಮನ್ನ ಎಲ್ಲೋ ರಾಜಕಾರಣ ಮಾಡ್ತಾ ಇದ್ದವ್ರನ್ನ ಕರ್ಕೊಂಬಂದು ಇದಕ್ಕೆ ನಿಲ್ಲಿಸಿರುವಂಥ ಹರೀಶ್ ಅಣ್ಣವರೇ, ಮತ್ತು ನಮ್ಮ ಕೊಲೀಗ್ಸ್ ಅಂದರೆ ಈ ಸಿನಿಮಾ ತೆಗಿಬೇಕಾದ್ರೆ ನಮ್ಮ ಪದ್ಮಾವತಿ ಚಂದ್ರಶೇಖರ್ ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರು ಅವ್ರು ಪಟ್ಟಂಥ ಕಷ್ಟಗಳು ಇವೆಲ್ಲ ಅದ್ರ ರೂಪದಲ್ಲಿ ನಾವು ಸುಮಾರು 6 ತಿಂಗಳು ನಮಗೆ ಹರೀಶ್ ಅಣ್ಣವರು ಪತ್ತೆ ಹಚ್ಚಿ ಫೋನ್ ಮಾಡ್ತಾ ಇರೋರು. ನನಗೆ ಇದೇನು ಇದ್ರ ಗಾಳಿ ಗಂಧನೇ ಗೊತ್ತಿಲ್ಲ, ನನ್ನ ಕರ್ಕೋಗಿ ಇಲ್ಲಿ ಸಿಗಾಕ್ತಾರಲ್ಲ ಏನು ಅಂತ ಅಂದ್ಬಿಟ್ಟು ನನಗೆ ಭಯ ಸರ್. ಏನೋ ನಾವು ರಾಜಕೀಯದಲ್ಲಿ ಏನೇನೋ ಮಾತಾಡ್ತಾ ಇರ್ತೀವಿ, ಇತ್ತಂದು ಇಲ್ಲಿ ಸಿಗಾಕ್ಬಿಟ್ಟು ವ್ಯತ್ಯಾಸ ಅದೇನೋ ಅಂತ. ಆಮೇಲೆ ತಿರುಗಿ ಅವೆಲ್ಲ ನೋಡಾದ್ಮೇಲೆ ಸ್ವಲ್ಪ ಧೈರ್ಯ ಮಾಡಿದ ನಮ್ಮ ನಿರ್ಮಾಪಕರು ತೇಜಮೂರ್ತಿಯವರು, ನಮ್ಮ ಮೂರ್ತಿ ಅಣ್ಣವರು,
ಇವರು ಸತತವಾಗಿ ಸುಮಾರು 51 ದಿವಸ 52 ದಿವಸ ನಾವು ಮಂಡ್ಯ ಜಿಲ್ಲೆ ಅಂಬರೀಷ್ ಅವ್ರ ಊರಿನಲ್ಲಿ ಫಿಲಮ್ ತೆಗೆದರು. ನಾವು ಈ ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಯಾವ ರೀತಿ ವಿತರಣೆ ಮಾಡ್ತಾ ಇದ್ದಾರೆ, ಏನೇನು ಸವಲತ್ತು ಕೊಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದಿಂದ ಏನು ಕಾರ್ಡ್ದಾರ ಮೋಸ ಆಗ್ತಾ ಇದೆ, ನಮ್ಮ ಮಾಲೀಕರಿಂದ ಕಾರ್ಡ್ದಾರಿಗೆ ಏನು ಮೋಸ ಆಗ್ತಾ ಇದೆ, ಇವೆಲ್ಲನೇ ಬಿಡಿಯಾಗಿ ತೆಗೆದಿದ್ದೀವಿ ಫಿಲಮ್. ಸ್ಪೆಷಲಿ ನಮ್ಮ ನಾಯಕರಾದಂಥ ವಿಶ್ವನಾಥ್ ಸರ್ಗೆ, ಹಾಗೂ ಕುಮಾರ್ ಬಂಗಾರಪ್ಪ ಸರ್ಗೆ, ಮತ್ತು ಮಾಧ್ಯಮದವ್ರಿಗೆ, ಹಾಗೂ ಆರ್ಯದ ಸರ್ಗೆ, ಕೃಷ್ಣಪ್ಪನವ್ರಿಗೆ. ಸೊ ಇಲ್ಲಿ ಏನಂದರೆ ನಮ್ದೆಲ್ಲ ಎಲ್ಲದಕ್ಕೂ ಬ್ಯಾಕ್ ಬೋನ್ ಅಂದರೆ ನಮ್ಮ ಬಾಮ ಹರೀಶು ಮತ್ತು ಬಾಮ ಗಿರೀಶ್ ಅವರು. ಸೊ ಎಲ್ಲರೂ ಹೇಳಿದ್ದಾರೆ, ಇನ್ನು ನಾವೇನು ಹೇಳಿರೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿಶೇಷವಾಗಿ ನನ್ನ ಆತ್ಮೀಯರು, ನನ್ನ ಮಿತ್ರರು, ಶಾಸಕರು ಆಗಿರ್ತಕ್ಕಂಥ ಶ್ರೀಯುತ ವಿಶ್ವನಾಥ್ ಅವರು ನಮ್ಮ ಸ್ಟುಡಿಯೋ ಬಂದಿರತಕ್ಕಂಥದ್ದು ನನಗೆ ಭಾಳ ಸಂತೋಷ ತಂದಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಿತ್ರದ ಟೀಸರನ್ನು, ಅದು ನನ್ನ ಪಾತ್ರದ ಬಗ್ಗೆನೇ ವಿಶೇಷವಾಗಿ ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರು, ಇಲ್ಲ ನಿಮ್ಮ ಪಾತ್ರದ ಬಗ್ಗೆನೇ ಒಂದು ಇದು ಮಾಡ್ತೀನಿ, ಅದನ್ನು ವಿಶ್ವನಾಥ್ ಅವರು ಅಮೃತ ಹಸ್ತದಿಂದ ಮಾಡಿಕೊಡ್ತೀನಿ. ಇದು ನನ್ನ ಕೃತಜ್ಞತೆಯನ್ನು ಮತ್ತು ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ನಮ್ಮ ಅನ್ನದಾತರು ಮತ್ತು ಅನ್ನಪೂರ್ಣೇಶ್ವರು ಹಿರಿಯರಿದ್ದಾರೆ, ಪದ್ಮಮ್ನವರು ಮತ್ತು ತೇಜಮ್ನವರು, ಅವ್ರಿಗೂ ಕೂಡ ನನ್ನ ಕೃತಜ್ಞತೆಗಳು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಮ ಹರೀಶ್ ಅವ್ರಿಗೂ ಮತ್ತು ಗಿರೀಶ್ ಅವ್ರಿಗೂ ಮತ್ತು ಮೂರ್ತಿಯವ್ರಿಗೂ, ಭಾಳ ನಮ್ಮ ಆತ್ಮೀಯ ಮಿತ್ರರು, ಆರಾಧ್ಯವರು. ಇದಕ್ಕೆ ಒಂದು ಭಾಳ ಬೆನ್ನೆಲುಬಾಗಿ ನಿಂತವರು ನಮ್ಮ ಕೃಷ್ಣಪ್ಪನವರು. ಅಂದರೆ ಚಿತ್ರ ಮಾಡೋದು ಒಂದು ರೀತಿ, ಆದರೆ ಚಿತ್ರವನ್ನು ಎಲ್ಲ ಗ್ರಾಹಕರಿಗೂ ಮತ್ತು ಎಲ್ಲ ಕಡೆಗೂ ಕೂಡ ತಲುಪಿಸ್ತಕ್ಕಂಥ ಪ್ರಯತ್ನದಲ್ಲಿ ಕೃಷ್ಣಪ್ಪನವ್ರ ಪಾತ್ರ ದೊಡ್ಡದಾಗಿದೆ. ಯಾಕಂದರೆ ಅವರು ಇಲ್ಲ ಚಿತ್ರವನ್ನು ಸುಮ್ಮನೆ ಥಿಯೇಟ್ರಲ್ಲಿ ಮಾತ್ರ ನಾವು ರಿಲೀಸ್ ಮಾಡೋದು ಬೇಡ, ಇದನ್ನು ನಮ್ಮ ಗ್ರಾಹಕರಿಗೆ, ನಮ್ಮ ಅಂಗಡಿಯವರಿಗೆ ನಾನು ತಲುಪಿಸ್ತಕ್ಕಂಥ ಒಂದು ಮಾರ್ಗವನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ಅವರು ಜವಾಬ್ದಾರಿ ವಹಿಸಿ ಮಾಡಿಕೊಟ್ಟಿದ್ದು ಭಾಳ ನಮ್ಮ ತಂಡದಿಂದ ಅವರಿಗೆ ಕೃತಜ್ಞತೆಯನ್ನು, ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರಿಗೂ ಮತ್ತು ಮುಖ್ಯಮಂತ್ರಿಗಳಿಗೆ ನಮ್ಮ ತಂಡದಿಂದ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದ ತಕ್ಷಣವೇ, ಸರ್ಕಾರ ಅಂದ ತಕ್ಷಣ ಕೇಂದ್ರ ಮತ್ತು ರಾಜ್ಯ ಎರಡೂ ಬರ್ತದೆ. ಮತ್ತು ಇಬ್ಬರೂ ಕೂಡ ಅಷ್ಟೇ ಜವಾಬ್ದಾರಿತವಾಗಿ ದೇಶದ ಜನಗಳಿಗೆ ಮತ್ತು ರಾಜ್ಯದ ಜನಗಳಿಗೆ ಒಂದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಒಂದು ಎಲ್ಲರಿಗೂ ಕೂಡ ಒಂದು ಗಂಜಿ ಆಗಬೇಕು, ಅಥವಾ ಇದಾಗಬೇಕು, ಯಾವುದೇ ಕಾರಣಕ್ಕೂ ಕೂಡ ಬಡವಾಗಿರ್ತಕ್ಕಂಥವನು ಹೊಟ್ಟೆ ಹಸ್ದು ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ದಿನನಿತ್ಯ ಇವತ್ತು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈ ಚಿತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಚಿತ್ರದ ಹಾಡನ್ನು, ಅದನ್ನು ಧ್ವನಿ ಸುರುಳಿಯನ್ನು ನಾವು ಅವ್ರ ಹತ್ರ ಹೋದಾಗ ಭಾಳ ಸಂತೋಷದಿಂದ ಅವರು ರಿಲೀಸ್ ಮಾಡಿಸಿ ಕೂಡ ಕೊಟ್ಟರು. ಅದೇ ರೀತಿಯಲ್ಲಿ ನಮ್ಮ ಪಾತ್ರದ ಬಗ್ಗೆ ನಮ್ಮ ನಿರ್ಮಾಪಕರು ಇವಾಗ ಕೆಲವು ತುಣುಕುಗಳನ್ನು ಹಾಕಿ, ಇಲ್ಲ ಈ ಥರ ಹಿಂಗೆ ಮಾಡಿದ್ರು ಒಳ್ಳೆಯದು ಅಂಥೇಳಿ ಅದನ್ನು ಮಾಧ್ಯಮದ ನನ್ನ ವಿನಂತಿ ಇದೆ. ಪ್ರತಿ ಪಾತ್ರನೂ ಕೂಡ ವಿಶೇಷತೆ ಇದೆ. ಇಲ್ಲಿ ಹೀರೋ ಅಂದ ತಕ್ಷಣವೇ ನಮ್ಮಿಂದನೇ ಚಿತ್ರ ನಡೆಯೋದಿಲ್ಲ, ಇಡೀ ಪಾತ್ರಗಳು ಎಲ್ಲವೂ ಕೂಡ ಸೇರಿದ ಒಂದು ಚಿತ್ರ ನಡೀತದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಯಾಮ್ರಾಮನ್ನು, ನಮ್ಮ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಎಲ್ಲ ಇಡೀ ತಂಡನೇ ಭಾಳಷ್ಟು ಇದಕ್ಕೆ ಶ್ರಮ ಪಟ್ಟಿದೆ. ಒಂದು ಭಾಳ ವರ್ಷಗಳ ಮೇಲೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ನನಗೆ ಈ ಕಮರ್ಷಿಯಲ್ ಟೈಮ್ನಲ್ಲಿ ಚಿತ್ರದ ಮೇಲೇ ದುಡ್ಡು ಹಾಕೋದು ಕಷ್ಟ. ಅಂದರೆ ಎಸ್ಟಾಬ್ಲಿಷ್ ಆರ್ಟಿಸ್ಟ್ಗಳೇ ಇವತ್ತು ಯಾವ ಮಟ್ಟಿಗೆ ಪಿಕ್ಚರ್ ನಡೀತದೋ ಇಲ್ವೋ, ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ನಾವು ಚಿತ್ರವನ್ನು ಮಾಡಿರೋದು ಇಲ್ಲ, ನೀವೇ ಈ ಪಾತ್ರಕ್ಕೆ ಬೇಕು ಅಂಥೇಳಿ ನಮ್ಮ ಹತ್ರ ಬಂದು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನಾನು ಋಣಿಯಾಗಿರ್ತೀನಿ ಮತ್ತು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೀನಿ. ಅಚ್ಚುಕಟ್ಟಾಗಿ ಒಂದು ಪಾತ್ರವನ್ನು ನಿರ್ವಹಿಸಬೇಕು ಅಂತೇಳಿ ನನ್ನ ಪ್ರಯತ್ನ ಇದೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಸಾಧಕ ಬಾಧಕ ಇದಾವೋ ಅನ್ನೋದನ್ನ ಅಂತಿಮವಾಗಿ ನಮ್ಮ ಅಭಿಮಾನಿ ದೇವರುಗಳು ಅಂತ ಹೇಳಿ ರಾಜ್ಕುಮಾರ್ ಅವರು ಏನು ಹೇಳ್ತಾರೆ, ಆ ದೇವರುಗಳು ನಮ್ಮನ್ನೆಲ್ಲ ಹರಿಸ್ಬೇಕು ಅಂತಲೂ ಕೂಡ ಹೇಳ್ತೀನಿ. ಹೇಗನ್ನಿಸ್ತದೆ ನಿಮಗೆ ಅಂತ ಹೇಳಿ. ಆದ್ರೆ ಅಫ್ಕೋರ್ಸ್ ನಾವು ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಇದೀವಿ, ಆದ್ರೆ ಇಬ್ರು ನಿರ್ಮಾಪಕಿಯರು ಕುಮಾರ್ ಸರ್ನ ನೀವು ಆಯ್ಕೆ ಮಾಡ್ಕೊಂಡಾಗಿರ್ಬೋದು, ಅಥವಾ ಈ ಸಬ್ಜೆಕ್ಟ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಮಸ್ಕಾರ.
ಸ್ಟೇಜಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಯರಿಗೆ ನನ್ನ ನಮಸ್ಕಾರ, ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ನಂಗೆ ಮಾತಾಡೋಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಮೈಕ್ ಹತ್ರ ಇಟ್ಕೊಂಬಿಡಿ ಊದ್ಗೊಳ್ವೆ ಥರ ಇಟ್ಕೊಂಬ. ಮೇಡಮ್ ಈಗ ಯಾವಾಗ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಅದಕ್ಕೆ ಇನ್ನು ಸೆಪ್ಟೆಂಬರ್ ಅಂತ ಅನ್ಕೋತಾ ಇದ್ದೀವಿ. ಇನ್ನು ಸ್ವಲ್ಪ ಟೈಮ್ ಆಗುತ್ತೆ. ಆಮೇಲೆ ನಮಗೆ ಕುಮಾರ್ ಬಂಗಾರಪ್ಪ ಅವರು ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲ ಇದರಲ್ಲಿ. ಆ ಥರ ಮತ್ತು ತುಂಬ ಸಂತೋಷ ಆಯಿತು. ನಮ್ಮ MLA ವಿಶ್ವನಾಥ್ ಸರ್ ಅವರು ಬಂದು ಟೀಸರ್ ಬಿಡುಗಡೆ ಮಾಡಿದ್ದು. ಆಮೇಲೆ ಕೃಷ್ಣಪ್ಪ ಅವ್ರಿಗೂ ತುಂಬ ಸರ್ಗೂ ಥ್ಯಾಂಕ್ಸ್. ಆಮೇಲೆ ಬಾಮಾ ಹರೀಶ್ ಅವರು ಮತ್ತು ಆರಾಧ್ಯ ಸರ್ಗೆ, ಆಮೇಲೆ ಬಾಮಾ ಹರೀಶು, ಪದ್ಮಾವತಿ, ಬಾಮಾ ಗಿರೀಶ್ ಎಲ್ಲರಿಗೂ ಥ್ಯಾಂಕ್ಸ್. ಶಿಲ್ವಮೂರ್ತಿ ಅವ್ರಿಗೂ ತುಂಬ ಥ್ಯಾಂಕ್ಸ್. ಅವರು ಸಪೋರ್ಟ್ ಮಾಡದೆ ನನಗೇನು ಮಾಡೋಕ್ಕಾಗ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಹಾಗೆ ಎಲ್ಲರೂ ನೀವೆಲ್ಲರೂ ಮಾಧ್ಯಮದವರೆಲ್ಲ ಸಪೋರ್ಟ್ ಮಾಡಿ ನಮಗೆ ಇನ್ನೂ ನೆಕ್ಸ್ಟ್ ತೆಗಿಯೋಕ್ಕೆ ಎಲ್ಲ ಮೂವಿ ಇನ್ನೂ ತೆಗಿಲಿಕ್ಕೆ ಪ್ರೋತ್ಸಾಹ ಮಾಡಿಕೊಡಿ. ಥ್ಯಾಂಕ್ ಯು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ಸಿನಿಮಾದ ಕ್ಯಾರೆಕ್ಟರ್ ನಮ್ಮ ನಾಯಕ ನಟರಾದಂಥ ಕುಮಾರ್ ಬಂಗಾರಪ್ಪ ಅವ್ರದ್ದು ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಮಾಡೋದಕ್ಕೆ ನಮ್ಮ ಕ್ಷೇತ್ರದ ನಾಯಕರಾದಂಥ SR ವಿಶ್ವನಾಥ್ ಸರ್ ಅವರು ಬಂದು ಟೀಸರ್ ರಿಲೀಸ್ ಮಾಡಿಕೊಟ್ಟಿದ್ದು ನಮಗೆ ತುಂಬ ಖುಷಿ. ನಾನು ತುಂಬ ದಿವಸದ ಈ ಸಿನಿಮಾ ಶುರು ಮಾಡಿದಾಗಲೇ ನಾನು ಅವ್ರ ಕಡೆಯಿಂದ ಏನಾದರೂ ಒಂದು ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಇವತ್ತು ಅವ್ರು ಬಂದು ನಮಗೆ ಕ್ಯಾರೆಕ್ಟರ್ ಟೀಸರ್, ನಮ್ಮ ನಾಯಕ ನಟರು ಕುಮಾರ್ ಬಂಗಾರಪ್ಪ ಅವ್ರ ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಮಾಡಿಕೊಟ್ಟಿದ್ದು. ಮತ್ತು ನಾವು ಬ್ಯಾಡ್ಮಿಂಟನ್, ನಮ್ಮ ಕುಮಾರ್ ಬಂಗಾರಪ್ಪ ಸರ್ ಅವ್ರು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಅವರು ಸನ್ಮಾನ ಮಾಡಬೇಕು ಅಂತ ಇದ್ವಿ. ಅದನ್ನು ನಮ್ಮ ಕ್ಷೇತ್ರದ ನಾಯಕರಾದ MLA ವಿಶ್ವನಾಥ್ ಸರ್ ಅವ್ರ ಕಡೆಯಿಂದ ಮಾಡಿಸಿದ್ದು ನಮ್ಮ ತಂಡದವ್ರಿಗೆ ತುಂಬ ಸಂತೋಷ ಆಯಿತು. ಮತ್ತು ನಮ್ಮ ಶಾಸಕರದ್ದು ಆಶೀರ್ವಾದ, ಅವ್ರು ಹೇಳ್ದಂಗೆ ನಾವು ಒಂದು ಫುಲ್ಲು ಇದೇ ಬುಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಲಕ್ಕಿ ಕೈ ಅವ್ರದ್ದು. ಸೊ ನಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂತೀವಿ. ತುಂಬ ಥ್ಯಾಂಕ್ಸ್. ಈ ಅಮ್ಮಂದು ಫುಡ್ ಅಂಗಡಿ ಇದ್ದು ಭಾಳ ಕಷ್ಟ ಅನುಭವಿಸೋಳೆ. ಅದ್ರ ಮೇಲೆನೆ ತಿಂದಿರೋ ಅವ್ರು ನನ್ನ ಹತ್ರ ಒಂದು 3 ಸಲ ಫೋನ್ ಮಾಡಿದ್ದೀವಿ ಆಫೀಸರ್ಗಳ